ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಬಾಬನಿಂದಲೇ ಬಾಮೈದುನ ಮರ್ಡರ್ ಕೇಸ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮನೆ ಬಿಟ್ಟು ಹೋಗಿದ್ದ ಕೋಮಲ್ ಮತ್ತು ಮೃತ ರಂಜಿತ್ ಇಬ್ರು ಕೂಡ ಮನೆ ಬಿಟ್ಟು ಹೋಗಿರ್ತಾರೆ. ಓಡಿ ಹೋಗಿ ಆತ್ಮಹತ್ಯೆ ಮಾಡಿಕೊಳ್ಳೋದಾಗಿ ವಿಡಿಯೋವನ್ನ ಮಾಡಿರ್ತಾರೆ. ನಾವು ಅಲ್ಲಿಗೆ ವಾಪಸ್ ಬಂದ್ರು ಬದುಕೋದಕ್ಕೆ ಬಿಡೋದಿಲ್ಲ, ನಮ್ಮ ಅಪ್ಪ ಅಮ್ಮನ ಕೂಡ ನೀವು ಬದುಕೋಕೆ ಬಿಡೋದಿಲ್ಲ, ಹೈದರಾಬಾದ್ನಿಂದ ಹುಡುಕಿ ಕರೆದುಕೊಂಡು ಬಂದಿದ್ರು. ಇವರು ಒಂದು ರೀತಿ ಮೊದಲನೇದಾಗಿ ವಿಡಿಯೋವನ್ನ ಮಾಡಿರ್ತಾರೆ. ರಾಡ್ನಿಂದ ಹೊಡೆದು ರಂಜಿತ್ನ ಕೊಲೆ ಮಾಡಿರುವಂಥದ್ದು ಶ್ರೀನಿವಾಸ್. ಬಳಿಕ ಪತ್ನಿಗೆ ಫೋನ್ ಮಾಡ್ತಾರೆ. ಫೋನ್ ಮಾಡಿ ನಿನ್ನ ತಮ್ಮನನ್ನ ಕೊಲೆ ಮಾಡಿದ್ದಾಗಿ ಹೇಳ್ತಾರೆ. ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದೇವೆ ಅಂತ ಹೇಳಿ ಜೋಡಿ ವಿಡಿಯೋ ಮಾಡಿರತ್ತೆ. ನಮ್ಮನ್ನ ನೀವು ಬದುಕೋದಕ್ಕೂ ಬಿಡೋದಿಲ್ಲ, ಹಾಗಾಗಿ ನಮ್ಮ ಸಾವಿಗೆ ಕಾರಣ ಶ್ರೀನಿವಾಸ್ ಮತ್ತು ಆನಂದ್ ಅಂತ ಹೇಳಿರ್ತಾರೆ. ಇವರಿಬ್ಬರಿಂದಲೇ ನಾವು ಸಾಯ್ತಾ ಇದ್ದೇವೆ. ನಾಳೆ ಬೆಳಗ್ಗೆ ಈ ವಿಡಿಯೋ ನಿಮಗೆ ತಲುಪುತ್ತೆ, ಆಗ ನೋಡಿ ಫ್ಯಾಕ್ಟ್ ಏನು ಅನ್ನೋದು ನಿಮಗೆ ಗೊತ್ತಾಗತ್ತೆ. ನನ್ನ ಸ್ವ ಇಚ್ಛೆಯಿಂದ ರಂಜಿತ್ ಜೊತೆಗೆ ಬಂದಿದ್ದೇನೆ, ವಿಡಿಯೋವನ್ನ ಎಲ್ರಿಗೂ ಕಳಿಸ್ತೇನೆ, ನಾವು ಸತ್ರು ನಮ್ಮ ಹೆಣ ಸಿಗೋದಿಲ್ಲ ಅಂತ ಹೇಳಿ ಮೊದಲೇ ಈ ರೀತಿಯಾಗಿ ವಿಡಿಯೋವನ್ನ ಮಾಡಿರ್ತಾರೆ. ನಾವು ಏನೂ ಕೆಟ್ಟದ್ದು ಮಾಡಿಲ್ಲ, ನಾವಿಬ್ರು ಮನಸಾರೆ ಇಷ್ಟಪಟ್ಟಿದ್ದೀವಿ ಅಷ್ಟೇ. ಈಗ ನಮ್ಮನ್ನ ಸಾಯೋ ಹಾಗೆ ಮಾಡಿದ್ದೀರಾ, ಒಟ್ಟಿಗೆ ಬದುಕೋಕ್ಕೂ ಬಿಟ್ಟಿಲ್ಲ, ಹಾಗಾಗಿ ಒಟ್ಟಿಗೆ ಸಾಯ್ತೀವಿ, ಬೆಟ್ಟದ ಮೇಲೆ ಎಲ್ಲೋ ಹೋಗಿ ಸಾಯ್ತೀವಿ. ಅವಳು ನಾನಿಲ್ಲ ಅಂದ್ರೆ ಬದುಕೋದಿಲ್ಲ, ನಾನು ಕೂಡ ಅವಳಿಲ್ಲ ಅಂದ್ರೆ ಬದುಕೋದಿಲ್ಲ. ನಮ್ಮ ಸಾವಿಗೆ ಕಾರಣ ಶ್ರೀನಿವಾಸ್ ಹಾಗೆ ಆನಂದ್ ಇವರಿಬ್ರು, ನಿಮ್ಮಿಬ್ಬರಿಂದಲೇ ನಾವು ಈಗ ಸಾಯ್ತಾ ಇದ್ದೇವೆ ಅಂತ ಹೇಳಿ ಜೋಡಿ ಮೊದಲನೇದಾಗಿ ಈ ವಿಡಿಯೋವನ್ನ ಮಾಡಿರ್ತಾರೆ. ನಾವು ಹೆಂಗಿದ್ರು ಬದುಕಕ್ಕೆ ಬಿಡಲ್ಲ, ನೀವೇ ಹೇಳಿದಿರಲ್ಲ, ಬದುಕಿದ್ರು ಸತ್ರು ಏನಾದರೂ ಮಾಡ್ಕೊಳ್ರಿ ನಮಗೆ ಬೇಡ ಅಂತ. ನಾವು ಇವಾಗ ಬಂದರೂ ನಿಮ್ಮ ಮನೆಗೆ ನೀವು ನಮ್ಮನ್ನು ಬದುಕಕ್ಕೆ ಬಿಡಲ್ಲ, ಅದಕ್ಕೆ ಅಮ್ಮನೂ ಇಕ್ಕಲ್ಲ. ನೀವು ನನ್ನಂತೂ ಉಳಿಸೋದೇ ಇಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು. ಇವಾಗ ನಿಮ್ಮಿಂದ ನನ್ನ ಸಾವು ಕಾರಣ, ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ, ನನ್ನ ಸಾವು ಕಾರಣ ಶ್ರೀನಿವಾಸು ಆನಂದ್ ಇವರಿಬ್ಬರಿಂದಾನೇ ನನ್ನ ಸಾವು ಬರೆದಿಟ್ಬಿಟ್ಟೆ ಸಾಯ್ತಾ ಇದ್ದೀನಿ. ಇವತ್ತು ಪಕ್ಕ ನಾಳೆ ಬೆಳಗ್ಗೆಗ ನಿಮ್ಗಂತೂ ಈ ವಿಡಿಯೋ ಅಂತೂ ತಲುಪಿರುತ್ತೆ. ಈ ವಿಡಿಯೋ ನೋಡ್ತೀರಾ ನೀವು, ನಂಗೆ ಚೆನ್ನಾಗಿ ಗೊತ್ತು. ನೋಡೋದಕ್ಕೆ ಹೇಳ್ತಾ ಇದ್ದೀನಿ, ನನ್ನ ಸಾವು ಕಾರಣ ಶ್ರೀನಿವಾಸು ಮತ್ತು ಆನಂದ್ ಇವರಿಬ್ಬರಿಂದನೇ ನನ್ನ ಸಾವು ಕಾರಣನೂ ಶ್ರೀನಿವಾಸು ಆನಂದ್. ಈ ಕುರಿತಂತೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಮೂರ್ತಿ ದೂರವಾಣಿ ಸಂಪರ್ಕದಲ್ಲಿ. ಮೂರ್ತಿ, ಭಾವನಿಂದಲೇ ಬಾಬೈದನ ಮರ್ಡರ್ ಆಗಿದೆ ಅಂತ ಹೇಳಿದ್ರೆ ಸಂಬಂಧಗಳಿಗೆ ಬೆಲೆ ಇಲ್ಲ ಅನ್ನೋದು ಒಂದು ಗೊತ್ತಾಗ್ತಾ ಇದೆ. ಯಾವ ಕಾರಣಕ್ಕಾಗಿ ಸದ್ಯ ಈ ಪ್ರಕರಣ ಎಲ್ಲಿಗೆ ಬಂದು ತಲುಪಿದೆ? ಖಂಡಿತ ದಿವ್ಯಾ, ನಿನ್ನೆ ಏನು ಭಾವನಿಂದ ಬಾಮೈದನನ್ನ ಕೊಲೆ ಮಾಡಿ ಕಾರಿನ ಡಿಕ್ಕಿಯಲ್ಲಿಟ್ಟ ಪ್ರಕರಣ ಸಂಬಂಧಿಸಿದಂತೆ ಇವತ್ತು ಒಂದು ವಿಡಿಯೋ ರಿಲೀಸ್ ಆಗಿರ್ತಕ್ಕಂಥದ್ದು. ಏನು ಅಂತಂದ್ರೆ, ಈ ಜೋಡಿ ಯಾರಿರ್ತಾರೆ, ಈ ಕೋಮಲ ಮತ್ತು ರಂಜಿತ್ನ ಜೋಡಿ ಈ ಮುಂಚೆನೆ 2 ಬಾರಿ ಪರಾರಿಯಾಗಿದ್ರು. ಆ ಒಂದು ಸಂದರ್ಭದಲ್ಲಿ ಆತನ ಅಣ್ಣ ಯಾರಿದ್ದಾರೆ, ಕೋಮಲ ಅಣ್ಣ ಶ್ರೀನಿವಾಸ್, ಆತ ಕರೆತಂದು ಬುದ್ಧಿ ಮಾತನ್ನು ಕೂಡ ಹೇಳಿದ್ದ ಮತ್ತು ಪೊಲೀಸ್ ಠಾಣೆಯಲ್ಲೂ ಕೂಡ ನ್ಯಾಯ ಪಂಚಾಯತಿಗಳನ್ನ ಮಾಡಲಾಗಿತ್ತು. ಆದ್ರೂ ಕೂಡ ಎಚ್ಚೆತ್ತುಕೊಳ್ಳದ ಮತ್ತು ಬುದ್ಧಿ ಕಲಿಯದ ಈ ಜೋಡಿ ಯಾರಿದ್ದಾರೆ, ಇವರಿಬ್ರು ಮತ್ತೆ ಮಕ್ಕಳನ್ನ ಬಿಟ್ಟು ಪರಾರಿಯಾಗಿದ್ದ ಜೋಡಿ ಒಂದು ವಿಡಿಯೋವನ್ನ ಮಾಡಿ ಆ ಶ್ರೀನಿವಾಸ್ ಮತ್ತು ಆತನ ಹೆಂಡತಿಗೆ ಕೂಡ ಕಳಿಸಿರ್ತಕ್ಕಂಥದ್ದು. ಆ ವಿಡಿಯೋದಲ್ಲಿ ನೀವು ನಮ್ಮನ್ನ ಬದುಕಲು ಬಿಡುವುದಿಲ್ಲ, ನೀವು ನಮ್ಮನ್ನ ಸಾಯಿಸ್ತೀರಿ, ಹಾಗಾಗಿ ನಾವೇ ಸುತ್ತೋಗ್ತೀವಿ, ನಮ್ಮಿಬ್ಬರ ಸಾವಿಗೆ ಶ್ರೀನಿವಾಸ್ ಮತ್ತು ಆನಂದೇ ಕಾರಣ ಅಂತ ಹೇಳಿ ಕೂಡ ಸ್ಪಷ್ಟವಾಗಿ ಅದನ್ನ ವಿಡಿಯೋ ಮಾಡಿ ಆ ವಿಡಿಯೋವನ್ನ ಶ್ರೀನಿವಾಸ್ ಮತ್ತು ಕೋಮಲಾಳ ಅತ್ತಿಗೆ ಅಂದ್ರೆ ಶ್ರೀನಿವಾಸ್ ಹೆಂಡತಿಗೆ ಕಳಿಸಿ ಅವರು ಸುಮ್ಮನಾಗಿದ್ರು. ಇದನ್ನ ನೋಡಿದಂತ ಶ್ರೀನಿವಾಸ್ ಎಚ್ಚೆತ್ತುಕೊಂಡು ಅವ್ರು ಎಲ್ಲಿದ್ದಾರೆ ಅಂತ ಹೇಳಿ ಕೂಡ ಪತ್ತೆ ಹಚ್ಚಿ ಅಲ್ಲೆಲ್ಲೋ ತಲೆಮರೆಸ್ಕೊಂಡಿದ್ದಂತಹ ಇವರಿಬ್ಬರನ್ನು ಮತ್ತೆ ಕರೆತಂದು ಬುದ್ಧಿವಾದವನ್ನ ಹೇಳಿ ಕಳಿಸಿದ್ದ. ಆದ್ರೆ ಕೋಮಲಾಳನ್ನು ತನ್ನ ಗಂಡನ ಮನೆಗೆ ಕಳಿಸಿದ್ದಂತಹ ಶ್ರೀನಿವಾಸ್ ಕಳೆದ 3 ದಿನಗಳಿಂದಲೂ ಕೂಡ ರಂಜಿತ್ನನ್ನ ಜೊತೆಯಲ್ಲೇ ಇಟ್ಕೊಂಡಿದ್ದ. ಹಾಗಾಗಿ ಯಾವುದೇ ಭಯ ಇಲ್ಲದೇನೆ ರಂಜಿತ್ನ ತಂದೆ ತಾಯಿಗಳು ಕೂಡ ಒಂದು ರೀತಿ ನೆಮ್ಮದಿಯಾಗಿದ್ರು. ಆದ್ರೆ ನಿನ್ನೆ ಬೆಳಿಗ್ಗೆಯಿಂದಲೂ ಕೂಡ ಸುತ್ತಾಡಿಸಿದಂತಹ ಶ್ರೀನಿವಾಸ್ ರಂಜಿತ್ನನ್ನ ನಿನ್ನೆ ಸಂಜೆ ವೇಳೆಗೆ ಒಂದು ಕೊಲೆ ಮಾಡಿ ಕಾರಿನ ಡಿಕ್ಕಿಯಲ್ಲಿ ಹಾಕಿರ್ತಕ್ಕಂಥದ್ದು. ಕಾರಿನ ಡಿಕ್ಕಿಯಲ್ಲಿ ಹಾಕಿದಂತಹ ಶ್ರೀನಿವಾಸ್ ಅದನ್ನ ಡಿಸ್ಪೋಸ್ ಮಾಡಲಾಗದೆ ಭಯಗೊಂಡಂತ ಶ್ರೀನಿವಾಸ್ ಒಂದು ಬನಘಟ್ಟ ಪೊಲೀಸ್ ಠಾಣೆಗೆ ಹೋಗಿ ಶರಣಾಗಿರ್ತಕ್ಕಂಥದ್ದು. ದಿವ್ಯಾ, ಓಕೆ, ಥ್ಯಾಂಕ್ ಯು ಮೂರ್ತಿ ನಿಮ್ಮೆಲ್ಲ ಮಾಹಿತಿಗಾಗಿ.